ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬದನೆಕಾಯಿ ಎಣ್ಗಾಯಿ ಪಲ್ಯ. ಯಾವ ರೀತಿ ಮಾಡೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನು ಅರ್ಧ ಕೆಜಿ ಆಗುವಷ್ಟು ನಾನು ಬದನೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಆ ತುಂಬು ತೆಗೆದ್ಬಿಟ್ಟು ನಾನು 4 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಮಧ್ಯದಲ್ಲಿ ಸ್ವಲ್ಪ 4 ಭಾಗ ಮಾಡಿ ಮಾಡ್ಕೋಬೇಕನ್ರಿ ಮಸಾಲೆ ತುಂಬಲಿಕ್ಕೆ. ನೋಡ್ರಿ, ಈ ರೀತಿ ಅರ್ಧ ಕೆಜಿ ನಾನು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಒಂದ್ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಮುಂಚೆನೆ ನಾವು ಒಗ್ಗರಣೆಗೆ ಒಂದ್ ಈರುಳ್ಳಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಇದು ಬದನೆಕಾಯಿ ಎಣ್ಗಾಯಿ ಪಲ್ಯ ನಾನಿದು ಹಳ್ಳಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀನಿ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡ್ರಿ, ಇದು ಒಂದ್ 10 ನಿಮಿಷದಲ್ಲಿ ಮಾಡ್ಕೋಬಹುದು ಈ ರೀತಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ. ನೋಡ್ರಿ, ಇದನ್ನ ಪಕ್ಕಕ್ಕೆ ಇಡೋಣ. ನೆಕ್ಸ್ಟ್ ನಾವು ಹಂಚಿನಾಗೆ ನಾವು ಒಂದ್ 50 ಗ್ರಾಮ್ ಅಷ್ಟು ನಾನು ಕುರ್ಸಣಿ ಕಾಳು ಹುರ್ಕೊಳ್ತಾ ಇದ್ದೀನಿ. ನೋಡ್ರಿ, ಚೆನ್ನಾಗಿ ನೋಡ್ರಿ ಕುರ್ಸಣಿ ಕಾಳು ಚಟ್ಪಟ ಅನ್ನೋ ಆಗಲೇ ನಾವು ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ. ಇದು ಬೇಗ ಸೀದ್ ಬಿಡುತ್ತೆ ಕಣ್ರೆ, ಆದಷ್ಟು ಬೇಗ ತೆಗಿಬೇಕು. ನೆಕ್ಸ್ಟ್ 50 ಗ್ರಾಮ್ ಅಷ್ಟು ನಾನು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಕಂದು ಬಣ್ಣ ಬರೋ ತನಕನೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಇದನ್ನು ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ಮತ್ತೆ ಕೊಬ್ಬರಿ ಒಂದು ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ಕಣ್ರಿ, ಒಂದ್ ಸ್ವಲ್ಪ ಒಣ ಕೊಬ್ಬರಿ. ಇದನ್ನ ಹುರ್ಕೊಂಡು ಒಂದ್ ಪ್ಲೇಟಿಗೆ ಹಾಕೊಂಡು ಒಂದ್ ಸೈಡ್ ಅಲ್ಲಿ ಇಡನ್ರಿ. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರ್ ಅಲ್ಲಿ ನಾನು ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದೆ. ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಕರಿಬೇವು, ಈರುಳ್ಳಿನೂ ಹಾಕೊಳ್ಳೋಣ್ರಿ. ನೋಡ್ರಿ, ಇದು ಒಗ್ಗರಣೆ ಮಾಡಿ ಹಿಡ್ಕೊಂಡ್ರೆ ನಮ್ಗೆ ಬದ್ನೆಕಾಯಿ ಎಣ್ಗಾಯಿ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಕಣ್ರಿ. ಮುಂಚೆನೆ ಇದು ನೋಡ್ರಿ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಬದ್ನೆಕಾಯಿ ಎಣ್ಗಾಯಿ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ನೋಡ್ರಿ, ಅದೆಲ್ಲ ಹುರಿದಿರೋದು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. ಇದು ಹಳ್ಳಿ ಸ್ಟೈಲ್ ಅಲ್ಲಿ ನಾವು ಹಿಂಗೆ ಕಣ್ರಿ ಮಾಡೋದು ಬದನೆಕಾಯಿ ಎಣ್ಗಾಯಿ ಪಲ್ಯ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಚಪಾತಿಗೆ, ರೊಟ್ಟಿಗೆ, ರೈಸಿಗೆ. ನೋಡ್ರಿ, ನಾನು ಕೊತ್ತಂಬರಿ ಸೊಪ್ಪು, 3 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ 2 ಸ್ಪೂನ್ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ, ಇದು ಕರೆಕ್ಟ್ ಆಗುತ್ತೆ ಕಣ್ರಿ. ನಾನು ಇಷ್ಟ ಹಾಕಿರಿದ್ದೀನಿ. ಅರ್ಧ ಕೆಜಿ ಬದನೆಕಾಯಿಗೆ ಇದು ಕರೆಕ್ಟ್ ಆಗುತ್ತೆ ಉಪ್ಪು. ನೋಡ್ರಿ, ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಣ್ರಿ. ನೋಡ್ರಿ, ಈ ರೀತಿ ನಾನು ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಂಡಿನಿ. ಜಾಸ್ತಿ ನೀರ್ ಹಾಕೊಂಡು ರುಬ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಮಟ್ಟಿಗೆ ಮಾತ್ರ ನೀರ್ ಹಾಕೊಂಡು ರುಬ್ಕೋಬೇಕಾಗತ್ತೆ. ನೋಡ್ರಿ, ಈಗ ಆ ಮಸಾಲಿನ ನಾವು ತುಂಬೋಣ. ನೋಡ್ರಿ, ಈ ರೀತಿ ನೋಡ್ರಿ ಶೇಂಗಾ, ಕುರ್ಸಣಿ ಕಾಳು ಅದು ಒಣ ಪುಡಿ ಮಾಡ್ಕೊಂಡು ಹುಣಸೆ ಹುಳಿ ರಸದಲ್ಲಿ ಅದನ್ನ ನಾವು ಕಲಸ್ಬಿಟ್ಟು ಹಂಗಾದ್ರೂ ಮಾಡ್ಕೋಬಹುದು. ಖಾರ ಪುಡಿ, ಸಾಂಬಾರ್ ಪುಡಿ ಅಲ್ಲ. ಇಲ್ಲ ಹುಣಸೆ ಹಣ್ಣು ನಾವು ರುಬ್ಬುವಾಗನೇ ಅದ್ರಲ್ಲಿ ಹಾಕೊಂಡು ರುಬ್ಬಿಟ್ಟು ಈ ರೀತಿನೂ ಮಾಡ್ಕೋಬಹುದು ಕಣ್ರಿ. ಎರಡೂ ಬರುತ್ತೆ. ಎರಡು ಟೇಸ್ಟ್ ಒಂದೇ ರೀತಿನೇ ಇರುತ್ತೆ. ನಾವ್ ಯಾವ ರೀತಿನಾದ್ರೂ ಮಾಡ್ಕೋಬಹುದು. ನೋಡ್ರಿ, ಆ ಮಸಾಲೆ ಎಲ್ಲ ನಾನು ಇದ್ರಲ್ಲಿ ತುಂಬ್ತಾ ಇದ್ದೀನಿ ಬದ್ನೆಕಾಯಲ್ಲಿ. ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು ಇದು ಬದ್ನೆಕಾಯಿ ಎಣ್ಗಾಯಿ ಪಲ್ಯ. ಎಲ್ಲ ಮಸಾಲೆ ಅದೆಲ್ಲ ರೆಡಿ ಇತ್ತು ಅಂದ್ರೆ ಒಂದ್ 10 ನಿಮಿಷದಲ್ಲೇ ರೆಡಿ ಆಗುತ್ತೆ ಕಣ್ರಿ. ನೋಡ್ರಿ, ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಅದನ್ನು ಸಹಿತ ಹಾಕೊಳ್ಳೋಣ್ರಿ. ನೋಡ್ರಿ, ನೀರ್ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಮೀಡಿಯಂ ಆಗಿ ಇರ್ಲಿ. ನೀರ್ ಜಾಸ್ತಿ ಹಾಕೊಂಡ್ಬಿಟ್ರೆ ಪಲ್ಯ ನೀರ್ ತರ ಆಗ್ಬಿಡುತ್ತೆ. ನೋಡ್ರಿ, ಇದನ್ನ ನಾನು ಮುಚ್ಚಳಿಕೆ ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳಿಕೆ ಮುಚ್ಬಿಟ್ಟು 1 ವಿಸಲ್ ಮಾತ್ರ ಕೂಗಿಸ್ಕೋಬೇಕು, ಜಾಸ್ತಿ ಕೂಗಿಸ್ಕೊಳಕ್ ಹೋಗ್ಬೇಡಿ. ಒಂದೇ ವಿಸಲ್ ಸಾಕು ಕಣ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿರುತ್ತೆ ಬದ್ನೆಕಾಯಿ, ನೀವೇ ನೋಡ್ತಾ ಇದೀರಲ್ಲ. ನೋಡ್ರಿ, ಪಲ್ಯ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ. ನನಗಂತೂ ಬಾಯಲ್ಲಿ ನೀರ್ ಬರ್ತಾ ಇದೆ, ಅಷ್ಟು ರೊಟ್ಟಿಗೆ, ಚಪಾತಿಗೆ, ರೈಸಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಬದ್ನೆಕಾಯಿ ಪಲ್ಯ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ.
ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.